ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಶೆಟ್ಟಿ. ಇವತ್ತು ಮಕ್ಕಳಿಗೆ ಇಷ್ಟವಾಗುವ ಚೀಟೋಸಿಂದ ಒಂದು ಚಿಕನ್ ಫ್ರೈ ಮಾಡುವ ಸ್ಪೆಷಲ್ ಆಗಿರುವ ಒಂದು ಕ್ರಿಸ್ಪಿಯಾಗಿರುವ ರೆಸಿಪಿ ಇದು. ಸೊ ನಾನಿಲ್ಲಿ ಸ್ಪೆಷಲ್ ಎಡಿಷನ್ನ ಒಂದು ಚೀಟೋಸನ್ನು ತಗೊಂಡಿದ್ದೇನೆ. ಸಪೋಸ್ ನಿಮ್ಮ ಹತ್ರ ಚೀಟೋಸ್ ಇಲ್ಲ ಅಂತಂದರೆ ನೀವು ಲೇಸ್ ಅಥವಾ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಚೀಟೋಸಿಂದ ಸಹ ಇದನ್ನು ಮಾಡ್ಕೊಳ್ಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚೀಟೋಸ್ ಚಿಕನ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ 1/4 kg ಬೋನ್ಲೆಸ್ ಚಿಕನ್ ಪೀಸನ್ನು ತಗೊಂಡಿದ್ದೇನೆ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಮೊಸರು, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಖಾರಕ್ಕಾಗಿ 1/2ದಿಂದ 3/4 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಒಂದು 1/2ದಿಂದ 1 ಗಂಟೆಯವರೆಗೆ ಇಡಬೇಕು. ಚೆನ್ನಾಗಿ ಮಸಾಲ ಎಲ್ಲ ಎಳ್ಕೊಂಡು ಈ ಚಿಕನ್ ಪೀಸ್ ಏನಿದೆ ಸಾಫ್ಟಾಗಿ ರೆಡಿ ಆಗ್ತದೆ. 1 ಗಂಟೆಯ ನಂತರ ನೋಡಿ, ಇಲ್ಲಿ ನಾನು ಚೀಟೋಸ್ ಇದು ಲಿಮಿಟೆಡ್ ಎಡಿಷನ್ನು ತುಂಬ ಖಾರವಾಗಿರುವ ಚೀಟೋಸ್ ಫ್ಲೇಮಿಂಗ್ ಹಾಟ್ ಅಂತ ಅದರಲ್ಲಿ ಬರೆದಿದೆ ಬೇರೆ. ನಿಮ್ಮಲ್ಲಿ ಇದು ಸಿಗಲಿಲ್ಲ ಅಂತಂದರೆ ರೆಗ್ಯುಲರ್ ಆಗಿ ನೀವು ಮನೆಯಲ್ಲಿ ತರುವಂತಹ ಚೀಟೋಸನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಕಲರ್ ಇದೆ ನೋಡಿ, ಕೆಂಪು ಬಣ್ಣ ಇದೆ. ಇದು ಖಾರನೂ ಸಖತ್ತಾಗಿರ್ತದೆ. ಪ್ಯಾಕೆಟನ್ನು ಓಪನ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಹಿಡ್ಕೊಂಡು ಇದನ್ನು ಲೈಟಾಗಿ ಪುಡಿ ಮಾಡಿಕೊಳ್ಳುವ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ಎಣ್ಣೆನೂ ಹೇಳ್ಕೊಳ್ಳೋದಿಲ್ಲ ಈ ಫ್ರೈ. ಯಾಕಂದರೆ ಚೀಟೋಸ್ ಅಂದ್ರೇ ಮಕ್ಕಳಿಗೆ ಪಂಚಪ್ರಾಣ. ಅದರಲ್ಲಿ ಚಿಕನ್ನಿಗೆ ಬೇರೆ ಆ್ಯಡ್ ಮಾಡಿದರೆ ಕೇಳುವುದೇ ಬೇಡ, ಹಾರಿ ಹಾರಿ ಕುಣಿದಾಡಿ ತಿಂತಾರೆ. ನಮ್ಮನೇಲಿ ಈಗ ರೆಸಿಪಿ ಟ್ರೈ ಅಂದರೆ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಪ್ಲೇಟಿಗೆ ಯಾವಾಗ ಹಾಕ್ತಾರೆ ಅಮ್ಮ ಅಂತ. ಪುಡಿಯಾದ ಚೀಟೋಸ್ ಪೌಡರನ್ನು ಹೀಗೆ ಪ್ಲೇಟಿಗೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ನಿಗೆ ಒಮ್ಮೆ ಅದನ್ನು ಮಿಕ್ಸ್ ಮಾಡಿಕೊಂಡು ರೋಲ್ ಮಾಡಿಕೊಳ್ಬೇಕು. ಸರಿಯಾಗಿ ಹಿಡ್ಕೊಳ್ಳಿ ಚೀಟೋಸ್ ಎಲ್ಲ ಪೀಸ್ಗಳಿಗೂ. ನಂತರ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳುವ. ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ಎಲ್ಲ ಪೀಸ್ಗಳಿಗೆ ಅಪ್ಲೈ ಮಾಡಿಕೊಳ್ಬೇಡಿ. ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ, ಅಲ್ಲಿಯೇ ಇದನ್ನು ಹಾಕಿಕೊಂಡು ಎರಡೂ ಬದಿಯನ್ನು ಕ್ರಿಸ್ಪಿಯಾಗುವವರೆಗೆ ಕಾಯಿಸಿದರೆ ಕಲರ್ಫುಲ್, ಟೇಸ್ಟಿ, ಮಕ್ಕಳಿಗೆ ಇಷ್ಟವಾಗುವ ಚೀಟೋಸ್ ಚಿಕನ್ ಫ್ರೈ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.